ನಮಸ್ತೆ ಸ್ನೇಹಿತರೆ, ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಿದೆ. ಒಟ್ಟು 241 ಹುದ್ದೆಗಳಿದ್ದಾವೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಈ ಒಂದು ಹುದ್ದೆಗಳಿಗೆ ಇನಿಷಿಯಲ್ ಬೇಸಿಕ್ ಪೇ ಬಂದು 35,400 ರೂಪಾಯಿ ಇರುತ್ತೆ. ಸೊ ಅಲ್ಲಿಗೆ ಅಪ್ರಾಕ್ಸಿಮೇಟ್ಲಿ ಗ್ರಾಸ್ ಸ್ಯಾಲ್ರಿ ಬಂದು 72,040 ರೂಪಾಯಿ ಇರುತ್ತೆ. ಓಕೆ, ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಹಾಗೆಯೇ ಮಿನಿಮಮ್ ಸ್ಪೀಡ್ ಬಂದು ಟೈಪಿಂಗ್ ಸ್ಪೀಡು 35 ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷ್ ಇರಬೇಕು. ಹಾಗೆಯೇ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್, ಸೊ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು. ನೋಡಿ, ಏಜ್ ಎಷ್ಟಿರಬೇಕು ಅನ್ನೋದಾದರೆ ಮಿನಿಮಮ್ ಏಜ್ ಬಂದು 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಹಾಗೆ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಕೂಡ ಇರುತ್ತೆ. SC/ST 5 ಇಯರ್ಸ್ ಇರುತ್ತೆ, OBCಗೆ 3 ಇಯರ್ಸ್ ಇರುತ್ತೆ. ಓಕೆ, ಎಕ್ಸ್ ಸರ್ವಿಸ್ಮೆನ್ಗೆ 10 ಇಯರ್ಸ್ ಇರುತ್ತೆ. ಯಾವ ರೀತಿ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಅನ್ನೋದಾದರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೋಡಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಸೊ ಟೋಟಲಾಗಿ 100 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೋಡಿ 50 ಕ್ವಶನ್ಸು ಜನರಲ್ ಇಂಗ್ಲೀಷ್ ಇರುತ್ತೆ. ಹಾಗೆಯೇ 25 ಕ್ವಶನ್ಸ್ ಜನರಲ್ ಆಪ್ಟಿಟ್ಯೂಡು, GK 25 ಇರುತ್ತೆ. ಸೊ ಟೋಟಲ್ 2 ಅವರ್ಸ್ ಟೈಮ್ ಕೊಟ್ಟಿರ್ತಾರೆ. ಹಾಗೆಯೇ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆನೂ 25 ಕ್ವಶನ್ಸ್ ಇರುತ್ತೆ. ಇಂಗ್ಲೀಷ್ ಟೈಪಿಂಗ್ ಇರುತ್ತೆ. ಇಂಗ್ಲೀಷ್ ಟೈಪಿಂಗ್ ಗೊತ್ತಿರಬೇಕು. ಇಂಗ್ಲೀಷ್ ಟೈಪಿಂಗ್ ನೋಡಿ 35 ವರ್ಡ್ಸ್ ಪರ್ ಮಿನಿಟ್ ಟೈಪ್ ಮಾಡಬೇಕು. 10 ಮಿನಿಟ್ಸ್ ಡ್ಯೂರೇಷನ್ ಕೊಡ್ತಾರೆ. ಡೆಸ್ಕ್ರಿಪ್ಟಿವ್ ಟೈಪ್ ಟೆಸ್ಟ್ ಕೂಡ ಇರುತ್ತೆ. ನೋಡಿ, ಇದು ಕೂಡ 2 ಅವರ್ಸ್ ಟೈಮಿಂಗ್ ಇರುತ್ತೆ. ಇದರಲ್ಲಿ ಕಾಂಪ್ರಿಹೆನ್ಷನ್, ಪ್ಯಾಸೇಜ್, ಪ್ರಿಸೈಸ್ ರೈಟಿಂಗ್, ಎಸ್ಸೆ ರೈಟಿಂಗ್ ಇರುತ್ತೆ. ನೋಡಿ, ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಹಾಗೆಯೇ ಪೇಮೆಂಟ್ ಫೀ ಎಷ್ಟಿರುತ್ತೆ ಅನ್ನೋದಾದರೆ ನೋಡಿ, ಜನರಲ್ ಕ್ಯಾಟಗರಿಯವ್ರಿಗೆ 1,000 ರೂಪಾಯಿ ಇರುತ್ತೆ. 1,000 ರುಪೀಸ್ ಫಾರ್ ಜನರಲ್, ಹಾಗೆ OBC ಕ್ಯಾಂಡಿಡೇಟ್ಸ್ಗೆ, ಹಾಗೆಯೇ 250 ರೂಪಾಯಿ ಫಾರ್ SC/ST ಎಕ್ಸ್ ಸರ್ವಿಸ್ ಮೆನ್ಗೆ. ಓಕೆ, ನೋಡಿ, ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು www.sci.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು 5/2/2025ರಿಂದ 8/3/2025ರವರೆಗೆ ಟಿಲ್ ಮಿಡ್ ನೈಟ್ವರೆಗೂ ಅರ್ಜಿ ಸಲ್ಲಿಸಲು ಕಾಲಾವಕಾಶನ ಕೊಟ್ಟಿದ್ದಾರೆ. ಸೊ ಈ ಒಂದು ಎಕ್ಸಾಮ್ಸು ನಮ್ಮ ಒಂದು ಕರ್ನಾಟಕದಲ್ಲಿ ಯಾವೆಲ್ಲ ಪ್ಲೇಸಲ್ಲಿ ನಡೆಯುತ್ತೆ ಅನ್ನೋದಾದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ. ಸೊ ಇಷ್ಟು ಪ್ಲೇಸಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ಜಾಬ್ಸ್ ಸರ್ಚ್ ಮಾಡ್ತಾ ಇರ್ತಾರೋ, ಸ್ಪೆಷಲಿ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಓಕೆ, ಸೊ ಥ್ಯಾಂಕ್ ಯು.